ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 4ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 4 ಹಲ್ಲು ತಪಾಸಣೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ವೈದ್ಯ, ಚಿಕಿತ್ಸಕ, ರೋಗಗಳಿಗೆ ಔಷಧಿ ನೀಡುವವನು. ಪುಟಾಣಿ, ಸಣ್ಣ, ಚಿಕ್ಕ. ತಿನಿಸು, ತಿಂಡಿ, ತಿನ್ನುವ ಪದಾರ್ಥ. ಹುಳುಕು, ಹುಳು ಹತ್ತಿರುವುದು, ಹುಳುಗಳಿಂದ ನಾಶವಾಗುತ್ತಿರುವುದು. ಕಡಲೆ, ಹುರಿಗಡಲೆ. ಶೇಂಗಾ, ನೆಲಗಡಲೆ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಮಕ್ಕಳ ಹಲ್ಲು ತಪಾಸಣೆಗಾಗಿ ಶಾಲೆಗೆ ಬಂದಿದ್ದವರು ಯಾರು? ಉತ್ತರ: ಮಕ್ಕಳ ಹಲ್ಲು ತಪಾಸಣೆಗಾಗಿ ಶಾಲೆಗೆ ಬಂದಿದ್ದವರು ವೈದ್ಯರು. ಎರಡನೆಯ ಪ್ರಶ್ನೆ: ಏನನ್ನು ತಿಂದ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು? ಉತ್ತರ: ತಿನಿಸನ್ನು ತಿಂದ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು. ಮೂರನೇ ಪ್ರಶ್ನೆ: ವೈದ್ಯರು ಮಕ್ಕಳ ಒಸಡಿನಲ್ಲಿ ಏನನ್ನು ಕಂಡರು? ಉತ್ತರ: ವೈದ್ಯರು ಮಕ್ಕಳ ಒಸಡಿನಲ್ಲಿ ರಕ್ತವನ್ನು ಕಂಡರು. ನಾಲ್ಕನೇ ಪ್ರಶ್ನೆ: ವೈದ್ಯರ ಹಲ್ಲುಗಳು ಹೇಗೆ ಹೊಳೆಯುತ್ತಿದ್ದವು? ಉತ್ತರ: ವೈದ್ಯರ ಹಲ್ಲುಗಳು ಲಕಲಕನೆ ಹೊಳೆಯುತ್ತಿದ್ದವು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳನ್ನು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ವೈದ್ಯರಿಗೆ ಮಕ್ಕಳ ಜೇಬಿನಿಂದ ಏನೆಲ್ಲ ಸಿಕ್ಕಿದವು? ಉತ್ತರ: ವೈದ್ಯರಿಗೆ ಮಕ್ಕಳ ಜೇಬಿನಿಂದ ಚಾಕೊಲೇಟ್, ಪುಟಾಣಿ ಮಿಠಾಯಿ, ಬೆಂಡು, ಬತ್ತಾಸು, ಕಡಲೆ, ಶೇಂಗಾಗಳು ಸಿಕ್ಕಿದವು. ಎರಡನೆಯ ಪ್ರಶ್ನೆ: ಮಕ್ಕಳ ಹಲ್ಲುಗಳು ಒಸಡುಗಳು ಹೇಗಿದ್ದವು? ಉತ್ತರ: ಮಕ್ಕಳ ಹಲ್ಲುಗಳು ಹುಳುಕಾಗಿ ಒಸಡಿನಲ್ಲಿ ರಕ್ತವಿದ್ದು ವಾಸನೆ ಬರುತ್ತಿದ್ದವು. ಮುಂದಿನ ಭಾಗ: ಪದ್ಯ ಪೂರ್ಣಗೊಳಿಸು. ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ. ಹಲ್ಲಿಗೆ ಹುಳುಕು, ಒಸಡಿಗೆ ರಕ್ತ, ವಾಸನೆ ಇದ್ದವು ಅವುಗಳಲ್ಲಿ. ಮುಂದಿನ ಭಾಗ: ಮಾದರಿಯಂತೆ ವಚನ ಬದಲಿಸಿರಿ. ಮಾದರಿ: ಶಾಲೆ, ಶಾಲೆಗಳು. ತಿನಿಸು, ತಿನಿಸುಗಳು. ಹಲ್ಲು, ಹಲ್ಲುಗಳು. ಜೇಬು, ಜೇಬುಗಳು. ಮಿಠಾಯಿ, ಮಿಠಾಯಿಗಳು. ಒಸಡು, ಒಸಡುಗಳು. ಚೆಂಡು, ಚೆಂಡುಗಳು. ಮುಂದಿನ ಭಾಗ: ಮಾದರಿಯಂತೆ ಬದಲಾಯಿಸಿ ಬರೆಯಿರಿ. ಮಾದರಿ: ಬಂದರು, ಬರಲಿಲ್ಲ. ನೋಡಿದರು, ನೋಡಲಿಲ್ಲ. ತಿಂದರು, ತಿನ್ನಲಿಲ್ಲ. ಹುಡುಕಿದರು, ಹುಡುಕಲಿಲ್ಲ. ಮುಂದಿನ ಭಾಗ: ಕೆಳಗಿನ ಪದಗಳನ್ನು ಕೂಡಿಸಿ ಬರೆಯಿರಿ. ಏನು ಪ್ಲಸ್ ಉಂಟು, ಏನುಂಟು. ಉಂಟು ಪ್ಲಸ್ ಎಂದು, ಉಂಟೆಂದು. ಮತ್ತೆ ಪ್ಲಸ್ ಒಬ್ಬ, ಮತ್ತೊಬ್ಬ. ಇನ್ನು ಪ್ಲಸ್ ಒಬ್ಬ, ಇನ್ನೊಬ್ಬ. ಮುಂದಿನ ಭಾಗ: ಕೆಳಗಿನ ಪದಗಳನ್ನು ಓದಿ ಅವುಗಳಿಗಿರುವ ನಾನಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ: ಆಡು, ಮೇಕೆ, ಕ್ರೀಡೆಯಲ್ಲಿ ತೊಡಗು. ಹೊಳೆ, ಪ್ರಕಾಶಿಸು. ನದಿ, ತೆರೆ, ಬಿಚ್ಚು, ಅಲೆ. ಮುಂದಿನ ಭಾಗ: ಕೆಳಗಿನ ಪದಗಳ ಸರಿಯಾದ ರೂಪ ಬರೆಯಿರಿ. ಅಲ್ಲು, ಹಲ್ಲು. ಹೊಸಡು, ಒಸಡು. ಒಬ್ಬನು, ಒಬ್ಬನು. ಒಳಗೆ, ಒಳಗೆ. ಮುಂದಿನ ಭಾಗ: ಸುಳಿವು ಅನುಸರಿಸಿ ಘಟನೆಗಳನ್ನು ಪೂರ್ಣಗೊಳಿಸಿ. ಶಾಲೆಯಿಂದ ಡ್ಯಾಶ್ ಬರುವಾಗ, ಮನೆಗೆ
ಬರುವಾಗ ರಸ್ತೆಯಲ್ಲಿ ಒಂದು ಡ್ಯಾಶ್ ಆಗಿದ್ದನ್ನು ನೋಡಿದೆ. ಅಪಘಾತ. ತರಕಾರಿಯವನ ತಳ್ಳುಗಾಡಿಗೆ ಡ್ಯಾಶ್ ಹೋಗುತ್ತಿದ್ದವನು, ಕಾರಿನಲ್ಲಿ ಹೋಗುತ್ತಿದ್ದವನು ಡಿಕ್ಕಿ ಹೊಡೆದ. ಆ ಗಾಡಿಯಲ್ಲಿದ್ದ ಡ್ಯಾಶ್ ಕೆಳಗೆ ಚೆಲ್ಲಾಪಿಲ್ಲಿಯಾಗಿ ಬಿತ್ತು. ತರಕಾರಿ. ನಾನು ಮತ್ತು ನನ್ನ ಡ್ಯಾಶ್ ಸೇರಿ, ಸ್ನೇಹಿತರು ಸೇರಿ ಎಲ್ಲ ಆರಿಸಿಕೊಟ್ಟೆವು. ಆಗ ತರಕಾರಿಯವ ನಮಗೆ ಡ್ಯಾಶ್ ಹೇಳಿದ, ಧನ್ಯವಾದ ಹೇಳಿದ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.